ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿರ್ದೇಶಕ ಎಸ್ ಮಹೇಂದರ್ ಅವರ ನಿರ್ದೇಶನದ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಗಂಗಾ ಯಮುನಾ. ಈ ಚಿತ್ರವು 1997ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ತೆಲುಗಿನ ಶುಭಲಗ್ನಂ ಚಿತ್ರದ ರೀಮೇಕ್ ಆಗಿದೆ. ಅವರ ಎರಡನೆಯ ಚಿತ್ರ ಸ್ನೇಹಲೋಕ. ಈ ಚಿತ್ರವು 1999ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ತಮಿಳಿನ ಕನ್ನಾದಿರೆ ತುಡಿನಾಲ್ ಚಿತ್ರದ ರೀಮೇಕ್ ಆಗಿದೆ. ಅವರ ಮೂರನೆಯ ರೀಮೇಕ್ ಚಿತ್ರ ಚಂದ್ರೋದಯ. ಈ ಚಿತ್ರವು 1999ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ತಮಿಳಿನ ಮೌನ ರಾಗಂ ಚಿತ್ರದ ರೀಮೇಕ್ ಆಗಿದೆ. ಅವರ ನಾಲ್ಕನೆಯ ರೀಮೇಕ್ ಚಿತ್ರ ವಾಲಿ. ಈ ಚಿತ್ರವು 2001ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ತಮಿಳಿನ ವಾಲಿ ಚಿತ್ರದ ರೀಮೇಕ್ ಆಗಿದೆ. ಅವರ ಐದನೆಯ ರೀಮೇಕ್ ಚಿತ್ರ ಅಸುರ. ಈ ಚಿತ್ರವು 2001ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ತಮಿಳಿನ ಅಮರಕಾಲಂ ಚಿತ್ರದ ರೀಮೇಕ್ ಆಗಿದೆ. ಅವರ ಆರನೆಯ ರೀಮೇಕ್ ಚಿತ್ರ ನಿನಗಾಗಿ. ಈ ಚಿತ್ರವು 2002ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ಮಲಯಾಳಂನ ನೀರಾಮ್ ಚಿತ್ರದ ರೀಮೇಕ್ ಆಗಿದೆ. ಅವರ ಏಳನೆಯ ರೀಮೇಕ್ ಚಿತ್ರ ಬಲರಾಮ. ಈ ಚಿತ್ರವು 2002ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ತೆಲುಗಿನ ಎರ್ರ ಮಂದಾರಂ ಚಿತ್ರದ ರೀಮೇಕ್ ಆಗಿದೆ. ಅವರ ಎಂಟನೆಯ ರೀಮೇಕ್ ಚಿತ್ರ ಕುಶಲವೇ ಕ್ಷೇಮವೇ. ಈ ಚಿತ್ರವು 2003ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ತಮಿಳಿನ ಕಾಲಮೆಲ್ಲಂ ಕಾದಲ್ ವಾಗ್ಜಾ ಚಿತ್ರದ ರೀಮೇಕ್ ಆಗಿದೆ. ಅವರ ಒಂಬತ್ತನೆಯ ರೀಮೇಕ್ ಚಿತ್ರ ಗೌಡ್ರು. ಈ ಚಿತ್ರವು 2004ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ತಮಿಳಿನ ಕಿಜಕ್ಕು ಚಿಮೈಲೆ ಚಿತ್ರದ ರೀಮೇಕ್ ಆಗಿದೆ. ಅವರ ಹತ್ತನೆಯ ರೀಮೇಕ್ ಚಿತ್ರ ತಂದೆಗೆ ತಕ್ಕ ಮಗ. ಈ ಚಿತ್ರವು 2006ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ತಮಿಳಿನ ತೇವರ್ ಮಗನ್ ಚಿತ್ರದ ರೀಮೇಕ್ ಆಗಿದೆ. ಅವರ 11ನೆಯ ರೀಮೇಕ್ ಚಿತ್ರ ಪ್ರೀತಿಗಾಗಿ. ಈ ಚಿತ್ರವು 2007ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ಮಲಯಾಳಂನ ಅನಾಯಿತಿ ಪ್ರಭು ಚಿತ್ರದ ರೀಮೇಕ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿರ್ದೇಶಕ ಎಸ್ ಮಹೇಂದರ್ ಅವರ ನಿರ್ದೇಶನದ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.